ನಮಸ್ಕಾರ. ನನ್ನ ಮಾಧವಿಲಾಕೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದ ಸಾಮಾಜಿಕ ಕ್ರಿಯಾಶೀಲರಾದ ಡಾಕ್ಟರ್ ಎಂಎಲ್ ವಡ್ಡರ್ ಅವರನ್ನು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿ ಚಿರಾಯು ಟಿವಿ ವಾಹಿನಿಯ ವತಿಯಿಂದ ಜರುಗುತ್ತಿರುವ ರಾಷ್ಟ್ರ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಗೋವಾ ರಾಜ್ಯದ ಮಡಗಾಂವದಲ್ಲಿ ಶ್ರೀಯುತರಿಗೆ ರಾಷ್ಟ್ರೀಯ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿರುವುದು ಈ ಭಾಗದ ಜನರಿಗೆ ಸಂತಸದ ವಿಷಯವಾಗಿದೆ. ಹಾಗೂ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಯು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮಲ್ಲಿಕಾರ್ಜುನ ಲಕ್ಷ್ಮಣ ವಡ್ಡರ್ ಅಂತ ಸ್ವಂತ ಊರು ಇದೇ ಕಲಿಕೇರಿ. ಈಗ ಸದ್ಯ ನಾನು ರಿಟೈರ್ಡ್ ಟೀಚರ್. ಸದ್ಯ ಪ್ರೆಸೆಂಟ್ ವರ್ಕ್ ಅಂದ್ರೆ ಜನತಾ ಕನ್ಸೂಮರ್ ಸೊಸೈಟಿ ಚೇರ್ಮನ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ 4 ತಿಂಗಳಿಂದ. ಸರ್, ಹಾಗಾದ್ರೆ ನಿಮಗೆ ಪ್ರಶಸ್ತಿ ಪತ್ರಗಳನ್ನು ಸುಮಾರು ಸಿಕ್ಕಿದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಎಷ್ಟು ಪ್ರಶಸ್ತಿಗಳನ್ನು ತಾವು ಪಡ್ಕೊಂಡು? ಅಂದಾಜು 30 ಪ್ರಶಸ್ತಿಗಳು ಸಿಕ್ಕಿದಾವೆ. ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ, ರಾಷ್ಟ್ರ ಮಟ್ಟದವರೆಗೂ ನಾವು ಪ್ರಶಸ್ತಿ ಪತ್ರಗಳನ್ನು ತೆಗೆದುಕೊಂಡಿದ್ದೀನಿ. ಮಧ್ಯಪ್ರದೇಶದವರು ಡಾಕ್ಟರೇಟ್ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ. ಅಲ್ಲೇ ಮಧ್ಯಪ್ರದೇಶದಲ್ಲಿ ಯೂನಿವರ್ಸಿಟಿ ಕೊಟ್ಟಿತ್ತು. ಯಾವ ಯೂನಿವರ್ಸಿಟಿ ಸರ್ ಅದು? ಯೂನಿವರ್ಸಿಟಿ ಹೆಸರು ತರ್ಕಿಲ್ಲ ಸ್ವಲ್ಪ. ಈಗ ಹಾಗಾದ್ರೆ ಗೌರವ ಡಾಕ್ಟರೇಟ್ ಅಂತ ಕೊಟ್ಟಿದ್ದಾರೆ. ಒಳ್ಳೆ ಸರ್. ಇವಾಗ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಗೋವಾದಲ್ಲಿ ಇರ್ತಕ್ಕಂಥ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಕೂಡ ತಾವೊಂದು ಪ್ರಶಸ್ತಿಗೆ ಭಾಜನರಾಗಿದ್ದೀರಿ. ಹೌದು, ರಾಷ್ಟ್ರ ಮಟ್ಟದ ಸಮಾಜ ಸೇವಾ. ಆ ಪ್ರಶಸ್ತಿಯನ್ನು ಎಂದು ತಮಗೆ ಕೊಡಮಾಡಲಾಗ್ತದೆ? ನಾನು ಸಮಾಜದಲ್ಲಿ ಮಾಡ್ತಕ್ಕಂಥ ಅನೇಕ ಕಾರ್ಯಚಟುವಟಿಕೆಗಳು ನಿಸ್ವಾರ್ಥ ಮನೋಭಾವದಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ಅದನ್ನು ಕಣ್ಣಾರೆ ಕಂಡು ಹಲವು ಪತ್ರಿಕೆಗಳಲ್ಲಿ ಕೂಡ ನನ್ನ ಹೆಸರು ಈಗಾಗಲೇ ಅನೇಕ ಕಡೆ ಪ್ರಚಾರ ಆಗಿದೆ. ಇದರಿಂದ ನನಗೆ ಪ್ರಶಸ್ತಿ ಕೊಟ್ಟಿದೆ. ನಾಳೆ 14ನೇ ತಾರೀಕಿನ ಗೋವಾದಲ್ಲಿ ಸನ್ಮಾನ ಕೂಡ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಸರ್, ನಿಮಗೆ ಪ್ರಶಸ್ತಿ ಪತ್ರಗಳನ್ನು ಲಭಿಸಿರೋದು ನೋಡಿದರೆ ಇನ್ನೂ ಸುಮಾರು ಪ್ರಶಸ್ತಿ ಪತ್ರಗಳನ್ನು ಲಭಿಸ್ಬೋದು ಅಂತಕ್ಕಂಥ ನಮ್ಮ ಆಸೆ ಇದೆ. ಹಾಗಾಗಿ ನಿಮ್ಗೆ ಇನ್ನೂ ಬರ್ಬೋದು ಅಂತೀರಿ? ಇನ್ನೂ ಭಾಳ ಸುಮಾರು ಪ್ರಶಸ್ತಿಗಳು ಗುರುವಿನ ಇಚ್ಛೆ ಇದ್ದರೆ ಬರ್ಬೋದು. ತಾವು ಅತಿ ಹೆಚ್ಚಾಗಿ ನಂಬತಕ್ಕಂಥ ಗುರು ಯಾರು? ಮನೆ ದೇವರಾಗುತ್ತಾ ಕನಕರಾಯ. ಗಂಗಾವತಿ ಹತ್ರ ಕನಕಗಿರಿಯ ಕನಕರಾಯ. ಅಂದರೆ ಕನಕರಾಯರ ಆಶೀರ್ವಾದದಿಂದ ತಾವು ಈ ಮಟ್ಟಕ್ಕೆ ಬೆಳೆದಿರಿ. ಒಂದನೇ ದೇವರು ಅವರಾದ್ರೆ, ಎರಡನೇ ದೇವರು ಅಲ್ಲಮಪ್ರಭು. ನಾನು ನಿಜವಾಗಿ ಅನ್ನ ಹಾಕಿದ್ದು 1985 ನಾನು ನೌಕರಿ ಸೇರ್ಕೊಂಡೆ. ಆ ಊರು ಅಧಿದೇವತೆ ಅದು. ಅಲ್ಲಿಂದ ಆಶೀರ್ವಾದ ಸಿಕ್ತು. ಅದು 1989 ಸೂರತ್ ಕಲ್ದ ರಾಜ್ಯ ಮಟ್ಟದ ಭಾವೈಕ್ಯತೆ ಪ್ರಶಸ್ತಿ ಕೊಟ್ಟರು. ಅದೇ ರೀತಿ 96 ಕಲಬುರಗಿಯಲ್ಲಿ KB ಶಾಣಪ್ಪ ಅಂತಕ್ಕಂಥ ಮಂತ್ರಿಗಳಿದ್ರು. ಅವ್ರ ಕಡೆಯಿಂದ ಕೂಡ ಸನ್ಮಾನ ಆಯಿತು. ತದನಂತರ 1991 ಶಿವಮೊಗ್ಗ ಭಾರತ ಸೇವಾದಳದಿಂದ ಕೂಡ ರಾಜ್ಯ ಪ್ರಶಸ್ತಿ ಸಿಕ್ತು. ಅದೇ ರೀತಿ 2005 ಜಿಲ್ಲಾ ಮಟ್ಟ ಪ್ರಶಸ್ತಿ ನಮ್ಮ ಮಾನ್ಯ DDP ಸಾಹೇಬ್ರ ಅಂತ ಭಟ್ ಇವ್ರಿಗೆ ಸಿಕ್ತು. ಈಗ ಹಲವಾರು ಪ್ರಶಸ್ತಿಗಳನ್ನು ನಾನು ತೆಗೆದುಕೊಂಡಿದ್ದೀನಿ. ಈ ಇಡೀ ಕಲಿಕೇರಿ ಗ್ರಾಮದಲ್ಲಿ ತಮಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಯಾವ ಅಧ್ಯಕ್ಷರಾಗಿ ತಾವು ಕೆಲಸ ಮಾಡ್ತಾ ಇದ್ದಾರೆ? ನನ್ನಲ್ಲಿರ್ತಕ್ಕಂಥ ಒಟ್ಟು ಒಗ್ಗೂಡಿಸಿ ಸದಸ್ಯರನ್ನ ಚೆಕ್ಕೊಂಡು ಹೋಗ್ತಕ್ಕಂಥ ಒಂದೇನೋ ಒಂದು ವಿಶ್ವಾಸ ಇದರಿಂದ ನನ್ನ ಚೇರ್ಮನ್ಶಿಪ್ ಕೊಟ್ಟಿದ್ದಾರೆ. ಈಗಾಗಲೇ 4 ತಿಂಗಳು ಗತಿಸಿತು. ಮನೆಯದ್ದು ಕೂಡ ನಾವು ಸೊಸೈಟಿ ಇರ್ತಕ್ಕಂಥ ಹಣವನ್ನು ನಾವು ಸದುಪಯೋಗಪಡಿಸ್ಬೇಕು. 4 ಜನರಿಗೆ ಒಳ್ಳೇದಾಗಬೇಕು. ಒಟ್ಟಾರೆ ನನ್ನ ಮನೆತನದ ಹೆಸರನ್ನ ಅಜರಾಮರವಾಗಿ ಉಳಿಬೇಕಂತಕ್ಕಂಥ ನಿಷ್ಠೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಯಾವುದೇ ಫಲಾಪೇಕ್ಷೆ ನನಗಿಲ್ಲ. ಈ ಕಲಿಕೇರಿ ಭಾಗದ ಜನರಿಗೆ ಈ ಮೂಲಕ ಹೇಳುವುದಾದರೆ ತಾವೇನು ಹೇಳ್ತೀರಿ? ಶ್ರಮ ಪಟ್ಟವರಿಗೆ ಪ್ರತಿಫಲ ಐತೆ ಅನ್ನೋಕ್ಕೆ ನಾನೇ ಜೀವಂತ ಸಾಕ್ಷಿ ಅಂತ ಅನ್ನಿಸ್ತಾ ಇದೆ. ಸಮಾಜ ಕೆಲಸವನ್ನೇ ಮಾಡಬೇಕಂತ ನೀವು ಯಾಕೆ ಅನ್ಕೊಂಡ್ರಿ? ಸಮಾಜ ಸೇವೆ ಮಾಡೋದ್ರಿಂದ ನನ್ನ ಮನಸ್ಸಿಗೆ ಆತ್ಮತೃಪ್ತಿ ಅದ. ಭಗವಂತ ಮೆಸ್ತಾನ. ನನ್ನ ಕುಟುಂಬಕ್ಕೆ ಒಳ್ಳೆಯದಾಗ್ತಕ್ಕಂಥ ಮನೋಭಾವನೆ ಭಾಳಷ್ಟು ದೇವರನ್ನು ನಂಬಿದ್ದೇನೆ. ಮತ್ತು ಆ ನಂಬಿದಾಗ ನನಗೆ ಪ್ರತಿಫಲ ಸಿಕ್ಕೋತ ಬಂದದೆ. ನಾ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಭಗವಂತನಲ್ಲಿ ನಿಷ್ಠೆ ಇಟ್ಟೇ ಕೆಲಸ ಮಾಡ್ತಿದ್ದೇನೆ. 39 ವರ್ಷ ನಾನು ಸೇವೆಯನ್ನು ಸಲ್ಲಿಸಿದ್ರು ಕೂಡ ಯಾರಿಂದೂ ಇವತ್ತಿನವರೆಗೂ ಕಪ್ಪು ಚುಕ್ಕೆ ಬಂದಿಲ್ಲ. ಇದಕ್ಕೆ ಕಾರಣ ಭಗವಂತನ ಆಶೀರ್ವಾದ, ನಾನು ಮಾಡ್ತಕ್ಕಂಥ ಒಳ್ಳೆಯ ಕೆಲಸ. ಸರ್, ಹಾಗಾದರೆ ತಾವು ಈ ನಿವೃತ್ತಿಯ ನಂತರ ಜೀವನಕ್ಕೂ ಮತ್ತು ಸೇವಾ ನಿರತ ಜೀವನಕ್ಕೂ ಹೋಲಿಸಿದರೆ ಯಾವ ಜೀವನ ಚೆನ್ನಾಗಿ ಕಾಣ್ತದೆ? ಸೇವಾ ನಿರತ ಒಳ್ಳೆಯದು ಜನ್ಮ ಅದಲ್ಲ, ಆದ್ರೆ ಅದು ಅನಿವಾರ್ಯ. ರಿಟೈರ್ಮೆಂಟ್ ಅಂತ ಸರ್ಕಾರಿ ನಿಯಮ, ಅದು ಹೊರ ಬರಲೇಬೇಕು. ಆದರೆ ನನಗೆ ಬೇಜಾರನೂ ಆಗ್ತದೆ. ಯಾಕಂದರೆ ನಾವು
ಪ್ರತಿ ದಿವಸನ ನಾವು ಮಕ್ಕಳೊಂದಿಗೆ ಆಟ ಆಡಿದವ, ಮಕ್ಕಳೊಂದಿಗೆ ಸೇವೆಯನ್ನು ಸಲ್ಲಿಸಿದವ. ಈಗ ಕೆಲವು ಸಲ ಬೇಜಾರನ್ನ ಆಗ್ತದೆ, ಅದು ಅನಿವಾರ್ಯ. ಯಾಕೆ ಸರ್ಕಾರ ನಿಯಮ ಪ್ರಕಾರ ಹೊರಗೆ ಬರಲೇಬೇಕು. ಹೊರಗೆ ಒಂದು ದೃಷ್ಟಿಯಿಂದ ನೋಡಿದ್ರೆ ಹೊರಗೆ ಬಂದು ಕೆಲವೇ ಒಂದು ವರ್ಷ ಕೂಡ ಆಗಿರಲಿಲ್ಲ, ನನ್ನನ್ನು ಕರ್ಕೊಂಡೋಗಿ ಅವಿರೋಧವಾಗಿ ಚೇರ್ಮನ್ಶಿಪ್ ಕೊಟ್ಟರು. ಇದಕ್ಕೆ ನನ್ನ ಒಳ್ಳೆಯತನನೇ ಸಾಕ್ಷಿ ಅಂತ ನನಗೆ ಅನಿಸ್ತಾ ಇದೆ. ಥ್ಯಾಂಕ್ ಯು ಸರ್. ಕೇಳಿಸ್ರಿ. ನಾವು ತುಂಬ MT ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.